ಶಿಕ್ಷೆ ಇಲ್ಲದ ಶಿಕ್ಷಣ ಸಮಾಜಕ್ಕೆ ಎಚ್ಚರಿಕೆಯ ಗಂಟೆ. ಒಂದು ಕಾಲದಲ್ಲಿ ಶಾಲೆ ಎಂದರೆ ಕೇವಲ ಪಾಠ ಕಲಿಸುವ ಸ್ಥಳವಷ್ಟೇ ಅಲ್ಲ, ಅದು ಶಿಸ್ತು, ಸಂಸ್ಕಾರ ಮತ್ತು ಜೀವನ ಮೌಲ್ಯಗಳನ್ನು ಕಲಿಸುವ ಪವಿತ್ರ ಸ್ಥಳವಾಗಿತ್ತು. ಗುರುಗಳ ಮಾತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವಾಗುತ್ತಿತ್ತು. ಕೆಲವೊಮ್ಮೆ ಶಿಕ್ಷಕರ ಕೈಯಲ್ಲಿದ್ದ ಕೋಲು ಕೇವಲ ಶಿಕ್ಷೆಗಲ್ಲ, ಶಿಸ್ತಿನ ಸಂಕೇತವಾಗಿತ್ತು. ಆದರೆ ಕಾಲ ಬದಲಾಗುತ್ತಾ ಬಂದಂತೆ ಶಿಕ್ಷೆಯಿಲ್ಲದ ಶಿಕ್ಷಣ ಎಂಬ ಕಲ್ಪನೆ ಸಮಾಜದಲ್ಲಿ ಬೆಳೆಯತೊಡಗಿತು. ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷೆ ನೀಡಬಾರದು ಎಂಬ ನಿಯಮಗಳು ಜಾರಿಗೆ ಬಂದವು. ಇದರಿಂದ ಕೆಲವು ಉತ್ತಮ ಪರಿಣಾಮಗಳು ಕಂಡುಬಂದರೂ ಕೆಲವು ಅನಾಹುತಕರ ಪರಿಣಾಮಗಳು ಎದುರಾಗುತ್ತಿರುವುದು ಗಮನಾರ್ಹ. ಶಾಲೆಯಲ್ಲಿ ಶಿಕ್ಷಕನ ಕೈಯಿಂದ ಕೋಲು ಕಸಿದುಕೊಂಡ ದಿನದಿಂದ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರ ಮೇಲಿನ ಭಯ ಹಾಗೂ ಗೌರವ ಕ್ರಮೇಣ ಕಡಿಮೆಯಾಗುತ್ತಿರುವುದು ಕಂಡುಬರುತ್ತಿದೆ. ಕೆಲವು ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರ ಮಾತನ್ನು ಲಘುವಾಗಿ ತೆಗೆದುಕೊಳ್ಳುವುದು ಮತ್ತು ಶಿಸ್ತನ್ನು ಪಾಲಿಸದಿರುವುದು ಕಂಡುಬರುತ್ತದೆ. ಅಂಕುಶವಿಲ್ಲದ ಕೋತಿ ಲಂಕೆಯನ್ನು ಸುಟ್ಟಿತು ಎಂಬ ಮಾತಿನಂತೆ ಇಂದು ಪ್ರೌಢಶಾಲೆ ಮತ್ತು ಕಾಲೇಜುಗಳಲ್ಲಿ ಓದುತ್ತಿರುವ ಕೆಲವು ವಿದ್ಯಾರ್ಥಿಗಳು ಅಸಭ್ಯವರ್ತನೆ ತೋರಿಸುತ್ತಿರುವುದು ಗೋಚರಿಸುತ್ತಿದೆ. ಶಿಕ್ಷಕರಿಗೆ ಗೌರವ ಕೊಡಬೇಕಾದ ವಯಸ್ಸಿನಲ್ಲೇ ಕೆಲವರು ಶಿಕ್ಷಕ, ಉಪನ್ಯಾಸಕರ ಮೇಲೆ ಹಲ್ಲೆ ಮಾಡುವ ಮಟ್ಟಕ್ಕೆ ಇಳಿದಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಪೂರಕವೆಂಬಂತೆ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಹಲ್ಲೆ ಮಾಡಿದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವುದು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಚಿಂತನೆ ಮೂಡಿಸುತ್ತದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದು ಮುಕ್ತಿ ಎನ್ನುವ ಮಾತಿನ ಅರ್ಥ, ಗುರುವಿನ ಮಾರ್ಗದರ್ಶನವನ್ನು ವಿನಯದಿಂದ ಸ್ವೀಕರಿಸಿ ಅವರಿಂದ ಜ್ಞಾನವನ್ನು ಕಲಿತಾಗ ಅಜ್ಞಾನದಿಂದ ಮುಕ್ತಿ ದೊರೆಯುತ್ತದೆ ಎಂಬುದು. ಇಂದಿನ ಕಾಲದಲ್ಲಿ ಗುರುವಿನ ಗುಲಾಮನಾಗಬೇಕೆಂಬ ಅಗತ್ಯವಿಲ್ಲದಿದ್ದರೂ ಗುರುವಿಗೆ ಸಲ್ಲುವ ಗೌರವವನ್ನು ಕಡಿಮೆಯಾಗಬಾರದು ಎನ್ನುವುದು ಕೂಡ ಮುಖ್ಯ. 15-16 ವರ್ಷದ ವಿದ್ಯಾರ್ಥಿಗಳು ಸಹ ಕಾನೂನು ಉಲ್ಲಂಘನೆ ಮಾಡಿ ಜಗಳವಾಡುತ್ತಿರುವುದು ಸಮಾಜದ ಮುಂದೆ ದೊಡ್ಡ ಪ್ರಶ್ನೆಯನ್ನು ಎತ್ತಿದೆ. ಶಾಲೆಗಳಲ್ಲಿ ಶಿಕ್ಷಕರಿಗಿದ್ದ ಶಿಸ್ತುಗೊಳಿಸುವ ಅಧಿಕಾರವನ್ನು ಸಂಪೂರ್ಣವಾಗಿ ಕಸಿದುಕೊಂಡ ಪರಿಣಾಮವಾಗಿ ಕೆಲವು ವಿದ್ಯಾರ್ಥಿಗಳು ಅತಿಯಾದ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಂಡು ಅಸಭ್ಯವರ್ತನೆ ತೋರಿಸುತ್ತಿರುವುದು ಶೋಚನೀಯ. ಶಿಕ್ಷಣವು ಕೇವಲ ಪುಸ್ತಕದ ಜ್ಞಾನವಷ್ಟೇ ಅಲ್ಲ, ಇದು ವ್ಯಕ್ತಿತ್ವ ನಿರ್ಮಾಣದ ಪ್ರಕ್ರಿಯೆಯಾಗಿದೆ. ಆದ್ದರಿಂದ ಶಿಕ್ಷೆಯಿಲ್ಲದ ಶಿಕ್ಷಣ ಎಂಬ ವ್ಯವಸ್ಥೆ ಸಮಾಜಕ್ಕೆ ಎಚ್ಚರಿಕೆಯ ಗಂಟೆಯಾಗಿ ಮೊಳಗುವ ಪರಿಸ್ಥಿತಿ ಬರದಂತೆ ಶಿಕ್ಷಕರು ಮತ್ತು ಪಾಲಕರು ಪರಸ್ಪರ ಸಹಕಾರದಿಂದ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸಬೇಕು. ಶಿಸ್ತು, ಮೌಲ್ಯಗಳು ಮತ್ತು ಜವಾಬ್ದಾರಿತನವನ್ನು ಬಾಲ್ಯದಲ್ಲೇ ಬೆಳೆಸಿದಾಗ ಮಾತ್ರ ಭವಿಷ್ಯದಲ್ಲಿ ಸಂಸ್ಕಾರಯುತ ಮತ್ತು ಜವಾಬ್ದಾರಿಯುತ ನಾಗರಿಕ ಸಮಾಜ ನಿರ್ಮಾಣವಾಗಲಿ ಎಂಬುದು ಮಾತ್ರ ನಮ್ಮ ಆಶಯ.